ನಿವೃತ್ತ ಡಿಜಿ ಓಂ ಪ್ರಕಾಶ್ ಅವರ ಸಾವಿನ ಸುತ್ತ ಈಗ ಮೂಡ್ತಾ ಇರತಕ್ಕಂಥ ಅನುಮಾನ ಮತ್ತು ಈ ವಿಚಾರದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ವಿ. ಪತ್ನಿಯಿಂದಲೇ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಭೀಕರ ಹತ್ಯೆ ಪ್ರಕರಣ, ಮಗಳನ್ನ ಬಚಾವ್ ಮಾಡಲು ಮುಂದಾಗಿದ್ದಾರೆ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಅವರು ಅಂತ. ನಾನು ಮಾತ್ರ ಹತ್ಯೆ ಮಾಡಿದ್ದು, ಮಗಳು ಏನೂ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮಿಬ್ಬರ ನಡುವೆ ಜಗಳವಾದಾಗ ಮಗಳನ್ನ 3ನೇ ಮಹಡಿಗೆ ನಾನು ಕಳಿಸಿದ್ದೆ, ಆಕೆಯನ್ನ ರೂಮ್ನಲ್ಲಿ ಲಾಕ್ ಮಾಡಿದ್ದೆ ಅಂತ ಕೂಡ ಅವರು ಹೇಳಿದ್ದಾರೆ. ನಾನು ಮಾತ್ರ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದೇನೆ, ಮಗಳ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ HSR ಲೇಔಟ್ ಪೊಲೀಸರ ಮುಂದೆ ಪತ್ನಿ ಪಲ್ಲವಿ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದ್ರೂ ಇರಬಹುದು. ಆ್ಯಕ್ಚುಲಿ ಬೆರಳಚ್ಚು ತಜ್ಞರೆಲ್ಲ ಬಂದು ನೋಡಿದಂತಹ ಸಂದರ್ಭದಲ್ಲಿ ಆ ಕ್ರೈಮ್ ನಡೆದ ಜಾಗದಲ್ಲಿ ಫಿಂಗರ್ ಪ್ರಿಂಟ್ಸ್ ಮಗಳದ್ದೇನಾದ್ರೂ ಸಿಗುತ್ತಾ ಅಥವಾ ತಾಯಿಯದ್ದು ಮಾತ್ರ ಇದೆಯಾ ಅಂತಕ್ಕಂಥದ್ದೆಲ್ಲ ಪತ್ತೆ ಹಚ್ತಾರೆ. ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಬಹುದು. ಬಾಡಿ ಮೇಲೆ ಏನಾದ್ರೂ ಇದೆಯಾ ಕ್ರೈಮ್ ನಲ್ಲಿ ತಳ್ಳಾಡ್ಬೇಕಾದ್ರೆ ನೂಕಾಡ್ಬೇಕಾದ್ರೆ ಯಾವ್ದಾದ್ರು ಸೋಫಾ ಮೇಲೆ ಇದ್ವಾ ಅನ್ನೋದನ್ನೆಲ್ಲ ನೋಡ್ತಾರೆ. ಓಕೆ ಫೈನ್. ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಸವರಾಜ್ ಮಾಲಗತ್ತಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಅದೇ ರೀತಿ ಕಾರವಾರದಿಂದ ನಿವೃತ್ತ ಅಡಿಷನಲ್ SP ಆಗಿರುವಂತಹ ಪ್ರಮೋದ್ ರಾವ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಓಕೆ, ಮಾತಾಡಿಸ್ತೀನಿ. ಪ್ರಮೋದ್ ರಾವ್ ಸರ್, ನಿಮ್ಮನ್ನು ಮಾತಾಡಿಸ್ತೀನಿ. ಬಸವರಾಜ್ ಮಾಲಗತ್ತಿ ಸರ್, ನಿಮಗೆ ಬಹಳ ಹತ್ತಿರದಿಂದ ನೀವು ನೋಡಿದ್ರಿ ಓಂ ಪ್ರಕಾಶ್ ಸರ್ನ. ಸೊ ಈ ರೀತಿ ದುರಂತ ಅಂತ್ಯ ಆಗುತ್ತೆ ಅನ್ನೋ ಒಂದು ಚಿಕ್ಕ ಅಂದಾಜು ಕೂಡ ಯಾರಿಗೂ ಇರಲಿಕ್ಕಿಲ್ಲ. ಸಾಮಾನ್ಯವಾಗಿ ಆರಕ್ಷಕರು ಅಂತ ಹೇಳಿದ್ರೆ ಈ ಥರದ್ದು 100,000 ಕೇಸನ್ನು ಇತ್ಯರ್ಥ ಮಾಡಿ ಅನ್ಯಾಯ ಆದರೂ ನ್ಯಾಯ ಒದಗಿಸಿರ್ತಾರೆ. ಬಟ್ ಅವರೇ ಇಷ್ಟು ಭೀಕರವಾಗಿ ಹತ್ಯೆ ಆಗ್ತಾರೆ ಅಂದಾಗ ಎಲ್ಲಿ ತನಕ ಬಂತು ವ್ಯವಸ್ಥೆ, ಎಲ್ಲಿ ತನಕ ಬಂತು ಈ ಕೌಟುಂಬಿಕ ಕಲಹದ ವಿಪರೀತ ಹಂತ ಅನ್ನೋದು ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಸಾರ್ವಜನಿಕರಲ್ಲಿ. ಇದರಲ್ಲಿ ವ್ಯವಸ್ಥೆದೇನು ತಪ್ಪಿಲ್ಲ. ಗಂಡ ಹೆಂಡತಿ ಜಗಳ ಯಾರ ಮನೆಯಲ್ಲಿ ಇರೋದಿಲ್ಲ, ಎಲ್ಲರ ಮನೆಯಲ್ಲಿ ಇರ್ತವೆ. ಕೆಲವೊಂದು ಹೊಸ್ತ ದಾಟಿ ಹೊರಗೆ ಬರ್ತವೆ, ಕೆಲವೊಂದು ಬರೋದಿಲ್ಲ. ಆದರೂ ಇದು ಅತಿಯಾದ ಒಂದು ಮಟ್ಟಕ್ಕೆ ಹೋಗಿಬಿಟ್ಟಿದೆ. ನಾನು ಮೊದಲು ಅವ್ರನ್ನ ಬಹಳ ಮಾನವೀಯತೆ ಉಳ್ಳಂಥ ಅಧಿಕಾರಿ ನಾನು ನೋಡಿದ್ದು ನನ್ನ ಸರ್ವಿಸ್ನಲ್ಲಿ. ಐ ಸರ್ವ್ಡ್ 40 years ಇನ್ ದಿಸ್ ಡಿಪಾರ್ಟ್ಮೆಂಟ್. ಐ ಜಾಯ್ನ್ ಎಟ್ ದಿ ಏಜ್ ಆಫ್ 20. 20 ವರ್ಷದಿಂದ ಜಾಯ್ನ್ ಮಾಡಿ ಅಂಥ ಅಧಿಕಾರಿಗಳಲ್ಲಿ ಹಿ ಈಸ್ ವೆರಿ ಗ್ರೇಟ್ ಮ್ಯಾನ್. ಬಹಳಷ್ಟು ಮಾನವೀಯತೆ ಉಳ್ಳಂಥ ಅಧಿಕಾರಿ. ಅವರ ಆತ್ಮಕ್ಕೆ ನಾನು ಶಾಂತಿ ಕೋರ್ತೇನೆ ತಮ್ಮ ಪಬ್ಲಿಕ್ ಟಿವಿ ಮುಖಾಂತರ. ಯಾಕಂದ್ರೆ ನನಗೆ ಬಹಳ ನೋವಾಗಿದೆ. ತುಂಬ ಒಳ್ಳೆಯ ಅಧಿಕಾರಿಗಳು, ಅಪರೂಪದ ಅಧಿಕಾರಿಗಳು ನಮ್ಮಲ್ಲಿ ಇರ್ತಾರೆ. ಅಂಥದ್ರಲ್ಲಿ ಇವರೊಬ್ಬರು. ಸೊ ಅಷ್ಟೊಂದು ಕೈಂಡ್ ಹಾರ್ಟೆಡ್. ದುರ್ದೈವ, ಏನು ಮಾಡ್ಲಿಕ್ಕೆ ಆಗ್ತದೆ, ಕಲಹ ಇದೆ. ಸುಮಾರು 30-35 ವರ್ಷದಿಂದನೂ ಅವರಿಗೆ ಮನೆಯಲ್ಲಿ ಯಾವಾಗಲೂ ಜಗಳ ಇರೋದೆ, ಯಾವಾಗಲೂ ಇರೋದೆ. ಆಸ್ತಿ ವಿಚಾರ ಆಗಲಿ, ವೈಯಕ್ತಿಕ ಸಮಸ್ಯೆಗಳಾಗಲಿ, ಪ್ರತಿಯೊಂದು ಹಂತದಲ್ಲಿ ಗಲಾಟೆ ಇರೋದೆ. ಸಾಹೇಬರಂತೂ ಇಷ್ಟು ಪೇಷನ್ಸ್ ಅಲ್ಲ, ನಿಜವಾಗಿ ಅಪ್ರಿಷಿಯೇಟ್ ಮಾಡ್ಕೋರಿ. ಭಾಳಷ್ಟು ಪೇಷನ್ಸ್ ಅವರಿಗೆ, ಎಂದೂ ಪಲ್ಟ ಬಾತಿರಲಿಲ್ಲ. ಮನೆಯಲ್ಲಿ ಏನಾಗ್ತದೆ, ನಮ್ಮ ಹಿರಿಯ ಅಧಿಕಾರಿಗಳು ಮನೆಯಲ್ಲಿ ಏನಾದರೂ ಗಲಾಟೆ ಮಾಡ್ಕೊಂಡು ಹೆಂಡತಿದ ಏನಾದರೂ ಕಿರಿಕಿರಿ ಆದ್ಕೊಳ್ಳೇನು ಬಂದು ಇಲ್ಲಿ ಸಬಾರ್ಡಿನೇಟ್ಸ್ ಮೇಲೆ ತೋರಿಸ್ತಾರೆ. ಫ್ರಸ್ಟ್ರೇಷನ್ ಆಗಿ ಇಲ್ಲಿ ಅದ್ರದ್ದು ಆಫೀಸ್ನಲ್ಲೇ ಅದನ್ನು ಒಮಿಟ್ ಮಾಡ್ಕೋತಾರೆ. ಅದು ಯಾರ ಮೇಲೆ ಸಬಾರ್ಡಿನೇಟ್ಸ್ ಇರ್ಬೋದು, ಯಾರೋ ಇರ್ಬೋದು, ಅವ್ರ ಮೇಲೆ ಆಗುವಂಥ ಪರಿಸ್ಥಿತಿ ಇರ್ತದೆ. ಬಟ್ ಆ ಥರ ಆಫೀಸರ್ ಇವರಲ್ಲ. ಅದು ಏನೇ ಗಲಾಟೆ ಇದ್ರೂ ಮನೆಯಿಂದ ಅಲ್ಲಿ ಮರ್ತು ಬಂದುಬಿಡೋರು. ಬಟ್ ಆಫೀಸಲ್ಲಿ ಮಾತ್ರ ವೆರಿ ಕೈಂಡ್ ಹಾರ್ಟೆಡ್, ಭಾಳ ನ್ಯಾಯಯುತವಾಗಿ ನಡ್ಕೊಳ್ಳೋರು. ವೆರಿ ಗ್ರೇಟ್ ಮ್ಯಾನ್, ಅದ್ರಾಗ ಎರಡನೇ ಪ್ರಶ್ನೆ ಇಲ್ಲ. ಬಟ್ ಇದು ಏನಾಗಿದೆ, ಅತಿ ಆಗಿ ಒಂದು 3 ತಿಂಗಳಿಂದ ಇದು ಸ್ಟಾರ್ಟ್ ಆಗಿದೆ ಅಂತ ಭಾಳಷ್ಟು ನಾನು ಕೇಳಿದ್ದೇನೆ. 3 ತಿಂಗಳಿಂದ ಏನೊಬ್ಬರು ನಾಡಗೌಡ ಅಂತ ಅವರ ಆತ್ಮೀಯ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಅವರು. ಹಿ ವಾಸ್ ರಿಟೈರ್ಡ್ ಅಡಿಷನಲ್ ಡೈರೆಕ್ಟರ್ ಆಫ್ ಫಾರೆಸ್ಟ್. ಅವರು ಭಾಳ ಆತ್ಮೀಯವಾಗಿದ್ದರು. ಅವ್ರು ನನ್ನ ಕ್ಲಾಸ್ಮೇಟ್ ಇದ್ದ. ಅವರು ಹೇಳ್ತಾ ಇದ್ರು ನನಗೆ, ಬಾರೋ ಬಸ್ಸು ಹಿಂಗೆ ಹೋಗೋಣ ಬಾ. ಒಂದು 2 ಸಲ ಮನೆಗೆ ಹೋಗಿದ್ದೀವಿ. ಬಟ್ ಅದು ಹೋದಾಗ ಮನೆಯವ್ರ ರೆಸ್ಪಾನ್ಸ್ ಸರಿ ಇರ್ತಿರ್ಲಿಲ್ಲ. ನಾವು ಯಾರೇ ಹೋಲಿ, ಸ್ಟ್ರೇಂಜರ್ ಹೋಲಿ, ಕ್ಲೋಸ್ ಹೋಲಿ, ಯಾರೇ ಹೋಲಿ, ಒಂಥರ ಇರಿಟೇಟ್ ಆಗಿ ನೋಡೋರು. ಯಾಕೆ ಬಂದ ಈ ಮನುಷ್ಯ ನಮ್ಮ ಮನೆಗೆ ಅಂತ. ಆ ಥರ ಈ ವೆಲ್ಕಮಿಂಗ್ ಎಲ್ಲ ಹೇಟ್ರೇಟು. ವೆಲ್ಕಮ್, ಯು ಫಾರ್ಗೆಟ್ ಅಬೌಟ್ ವೆಲ್ಕಮ್. ಈ ಥರ ಇರೋದ್ರಾಗ ಯಾರಿಗೂ ಹೋಲಿಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಮನೆಗೆ. ಆದರೂ ಇವರು ಸಾಹೇಬರು ಅವರೇ ಹೊರಗೆ ಬಂದ್ಬಿಡೋರು. ನಡ್ರಿ ಹೋಗೋಣ ಹೊರಗೆ ಅಂತ. ಹೊರಗೆ ಅಲ್ಲಿ ಹೋಗಿ ಎಲ್ಲರ ಕೂತ್ಕೊಳ್ಳೋರು, ಇದು ಮಾಡೋರು. ಇಂಥ ಒಳ್ಳೆಯ ವ್ಯಕ್ತಿ. ನಿಜವಾಗಿಯೂ ಒಂದು ವಾರದ ಹಿಂದೆ ಮನ್ಕೊಂಡಾಗ ಅವ್ರಿಗೆ ಕಿವಿಯಲ್ಲಿ ಈ ಹಾರ್ಪಿಕ್ ಹಾಕಿದ್ರಂತೆ ಪತ್ನಿ. ಒಂದು ವಾರದಿಂದ ಮಲ್ಕೊಂಡಾಗ
ಕಿವಿಯಲ್ಲಿ ಹಾರ್ಪಿಕ್ಕು ಆಸಿಡ್ ಅದು ಆಕ್ಚುಲಿ ಸುಟ್ಟೋಗ್ಬಿಡುತ್ತೆ ಹೋಗ್ಬಿಡೋದು. ಅದು ಏನೋ ಎಚ್ಚರಾಗಿ ಇವರು ಈ ಕಡೆ ಇದು ಮಾಡ್ಕೊಂಡು ನೀರು ಹಾಕೊಂಡು ಏನೇನೋ ಮಾಡ್ಕೊಂಡು ಮತ್ತೆ ಹಾಸ್ಪಿಟ್ಲ್ ಹೋಗಿ ಇದು ಮಾಡಿ ಏನೇನೋ ಇದಾಗಿದೆ. ಈಗ ಈ ಥರ ಎಕ್ಸ್ಟ್ರೀಮ್ ಆಗಿ ಹೋಗಿತ್ತದು. ಅವ್ರು ಅದ್ರ ಬಗ್ಗೆ ಮೆಸೇಜು ಹಾಕಿದ್ರೆ ಕಾಣ್ತದೆ ಇದರಲ್ಲಿ, ಅವರು ವಾಟ್ಸಪ್ ಗ್ರೂಪ್ನಲ್ಲಿ. ಭಾಳಷ್ಟು ಇನ್ಸಿಡೆಂಟ್ ಆಗಿದ್ದಾವೆ. ರೈಟ್. ಇದು ಕೊನೆ ಹಂತ ಈಗ. ಪ್ರಮೋದ್ ರಾವ್ ಸರ್ನು ಒಂದ್ಸರ್ತಿ ಮಾತನಾಡಿಸ್ಬಿಡ್ತೀನಿ, ಅವರ ಒಪಿನಿಯನ್ ತಗೊಂಡ್ಬಿಡ್ತೀನಿ. ಪ್ರಮೋದ್ ಸರ್, ಎಷ್ಟೋ ಕೌಟುಂಬಿಕ ಕಲಹಗಳು ಪೊಲೀಸ್ ಸ್ಟೇಷನ್ನಲ್ಲೇ ಇತ್ಯರ್ಥಗಳಾಗ್ಬಿಡ್ತವೆ. ಆ ಪೊಲೀಸ್ ಅಧಿಕಾರಿಗಳು ಬುದ್ಧಿಮಾತು ಹೇಳಿ ಅವ್ರನ್ನ ಗಂಡ ಹೆಂಡತಿನ ಸರಿ ಮಾಡಿ ಕಳಿಸ್ಬಿಡ್ತಾರೆ. ನನ್ನ ಪ್ರಶ್ನೆ, ಆ ಹಂತದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ತಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಅದನ್ನು ಅಳವಡಿಸ್ಕೊಡೋದಕ್ಕೆ ಆಗದೇ ಇರುವಂತಹ ಅಸಹಾಯಕ ಸ್ಥಿತಿಯಲ್ಲೂ ಕೂಡ ಕೆಲವರು ಇರ್ತಾರಾ? ಈ ಇನ್ಸಿಡೆಂಟ್ ನೋಡಿದಾಗ ನಂಗೆ ಆ ಪ್ರಶ್ನೆ ಕಾಡ್ತಾ ಇದೆ ಸರ್. ಈಗ ಪ್ರಥಮವಾಗಿ ನಾನು ನಮ್ಮ ನೆಚ್ಚಿನ ಆಗಿರ್ತಕ್ಕಂಥ ಓಂ ಪ್ರಕಾಶ್ ಸಾಹೇಬರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಹಾಗೂ ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿ ಆಗಿರ್ತಕ್ಕಂಥ ಬಸವರಾಜ್ ಮಾಲ್ಗತ್ತಿ ಸಾಹೇಬರು ಹೇಳಿದ ಕೆಲವು ವಿಚಾರಗಳನ್ನು ನಾನು ಒಪ್ತೇನೆ. ಮತ್ತು ಸಾಮಾನ್ಯ ಜನರಾದರೆ ಅವರು ಪೊಲೀಸ್ ಠಾಣೆಗೆ ತಮ್ಮ ಕೌಟುಂಬಿಕ ಸಮಸ್ಯೆಗಳಿದ್ದಾಗ ಪೊಲೀಸ್ ಠಾಣೆಗೆ ಬರ್ತಾರೆ. ಮತ್ತು ಅಥವಾ ಅವರಿಗೆ ಪೊಲೀಸ್ ಅಧಿಕಾರಿಗಳೇ ಪೊಲೀಸ್ ಠಾಣೆಗೆ ಅವರ ದೂರುಗಳನ್ನು ತೆಗೆದುಕೊಂಡು ಬಂದಾಗ ನೀವು ಸಾಂತ್ವನದಂಥ ಅಥವಾ ಯಾವುದೋ ಒಂದು ಕೌನ್ಸಿಲಿಂಗ್ ಸೆಂಟರ್ಗಳಿಗೆ ಹೋಗಿ ಅವರಿಗೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ಅಥವಾ ತಿಳಿ ಹೇಳ್ತಾರೆ ತಮ್ಮ ಹಂತದಲ್ಲಿ. ಆವಾಗ ಅದು ಕೆಲವೊಮ್ಮೆ ಅದು ಬಗೆಹರಿತಿದೆ, ಬಗೆಹರಿದಿಲ್ಲ ಅಂತಲ್ಲ. ಆದರೆ ನಮ್ಮ ಹುದ್ದೆ ಮತ್ತು ನಮ್ಮ ಘನತೆಗೆ ಅನುಗುಣವಾಗಿ ಕೆಲವು ಮೇಲಾಧಿಕಾರಿಗಳನ್ನು ಕರೆಸಿ ಅವರನ್ನು ಈ ಸ್ವಾಂತನಕ್ಕೆ ಸಂಸ್ಥೆಗಳಿಗೆ ಅಥವಾ ಕೌನ್ಸಿಲಿಂಗ್ ಸೆಂಟರ್ಗಳಿಗೆ ಕಳಿಸೋದು ಸ್ವಲ್ಪ ಕಷ್ಟಕರ ಆಗ್ತದೆ. ಮತ್ತು ಅವರು ಕೂಡ ಪೊಲೀಸ್ ಠಾಣೆ ಮಟ್ಟಕ್ಕೆ ಅವರು ಹೋಗ್ಲಿಕ್ಕೆ ಕೂಡ ಬಯಸೋದಿಲ್ಲ. ಎಲ್ಲ ಹಂತಗಳಿಂದ ಇದೊಂದು ಈ ರೀತಿಯ ವಿಪರೀತವಾದ ಹಂತಕ್ಕೆ ಹೋಗಿರ್ಬೋದು ಅಂತ ನನ್ನ ಭಾವನೆ. ಇನ್ನೂ ಹೆಚ್ಚಿನದಾಗಿ ಹೇಳಬೇಕಂದ್ರೆ ಅವರು ಉತ್ತರ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಭಟ್ಕಳದಲ್ಲೆಲ್ಲ ಕಮ್ಯುನಲ್ ರೈಟ್ಸ್ ಆದಾಗ ಬಹಳ ಅವರನ್ನು ವಿಶೇಷವಾಗಿ ಇಲ್ಲಿ ಭಟ್ಕಳಕ್ಕೆ ನೇಮಿಸಾಗಿತ್ತು. ಎಲ್ಲ ಅಧಿಕಾರಿಗಳ ವಿಶ್ವಾಸ ತೆಗೆದುಕೊಂಡು ಮತ್ತು ವಿಶೇಷವಾಗಿ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರ ಕೂಡ ವಿಶ್ವಾಸ ತೆಗೆದುಕೊಂಡು ಚೆನ್ನಾಗಿ ಅದನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಅವರು ಈಗಾಗಲೇ ಬಸವರಾಜ್ ಸಾಹೇಬರು ಹೇಳಿದಾಗೆ ಬಹಳ ಅತ್ಯಂತ ಶಾಂತ ಸ್ವಭಾವದವರು. ಈಸ್ ಎ ವೆರಿ ಗುಡ್ ಲಿಸ್ನರ್. ಭಾಳ ಚೆನ್ನಾಗಿ ನಾವು ಹೇಳೋ ವಿಚಾರಗಳನ್ನು ಕೇಳ್ತಾ ಇದ್ರು. ಹಾಗಾಗಿ ಅವರು ಅಲ್ಲಿ ಭಟ್ಕಳದಲ್ಲಿ ಕೂಡ ಅವರ ಮಾಡಿದ ಕಾರ್ಯವೈಖರಿಯಿಂದ ನಮಗೆ ಎಲ್ಲರಿಗೂ ತುಂಬ ಒಂದು ಇಡೀ ಜಿಲ್ಲೆ ಒಂದು ಶಾಂತಪ್ರದವಾದಂಥ ಒಂದು ಜಿಲ್ಲೆಯಾಗಿತ್ತು. ಜೊತೆಗೆ ಅವರು ಎಷ್ಟು ಸೂಕ್ಷ್ಮವಾಗಿದ್ದಂದರೆ ಈ ರಸ್ತೆ ಅಪಘಾತಗಳಾದಾಗ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಳ್ತಿದ್ರು. ನೋಡಿ ಪಾಪ ಇನ್ನೋಸೆಂಟ್ ಜನ ಸಾಯ್ತಾರೆ, ಇಟ್ಸ್ ಅ ರೋಡ್ ಮರ್ಡರ್, ಭಾಳ ಕಾಳಜಿ ಮಾಡಬೇಕಂತ ಕೂಡ ಹೇಳ್ತಾ ಇದ್ರು. ಜೊತೆಗೆ ಪೊಲೀಸ್ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳಬೇಕಂದ್ರೆ ಪೊಲೀಸ್ ಸಿಬ್ಬಂದಿಯವರಿಗೆ ಅವರ ಹಂತದಲ್ಲಿ ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಮೆಡಿಕಲ್ ಟೆಸ್ಟ್ ಆಗಬೇಕು ಅಂತಲ್ಲ. 1,000 ರೂಪಾಯಿಯನ್ನು ಈಗ ಎಷ್ಟು ಹೆಚ್ಚು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಪ್ರತಿ ಕಂಪಲ್ಸರಿ 1,000 ರೂಪಾಯಿಯನ್ನು ಪ್ರತಿ ಸಿಬ್ಬಂದಿಗೆ ಅಲಾಟ್ ಮಾಡಿದರು. ನೀವು ನಿಮ್ಮ ಲೋಕಲ್ ಏನು ಗುಡ್ ಆಫೀಸನ್ನು ಯೂಸ್ ಮಾಡಿಕೊಂಡು ಎಲ್ಲ ಹಂತದವರಿಗೆ ಮಾಡಿಸ್ಬೇಕು ಅಂತ. ಹಾಗಾಗಿ ಬಹಳ ಜನ ಸಿಬ್ಬಂದಿಗಳಿಗೆ ಆವಾಗ ನಮಗೆ ಗೊತ್ತಿರಲಿಲ್ಲ ಅವರಿಗೆ ತಮ್ಮ BP ಇದೆಯೋ ಶುಗರ್ ಇದೆಯೋ ಅಂತ. ಅದು ಕೂಡ ಗೊತ್ತಾಗಿದೆ. ಹಾಗೆ ಕಂಪ್ಯೂಟರೈಸೇಷನ್ ಮಾಡುವಾಗ ಅವರ ಹಂತದಲ್ಲಿ ಆವಾಗ ಜೋರಾಗಿ ಶುರುವಾಗಿತ್ತು. ಇಡೀ ಇಲಾಖೆಯಲ್ಲಿ ಎಲ್ಲರನ್ನು ಉದ್ದೇಶಿಸಿ ಪೊಲೀಸ್ ಎಲ್ಲ ಫೈಲ್ಗಳ ಪ್ರಮೋದ್ ಸರ್, ಒಟ್ಟಾರೆ ಅವರು ಅಂದ್ರೆ ಅವರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕವಾದ ಅಧಿಕಾರಿ ಅಂತಕ್ಕಂಥದ್ದು ನಿಮ್ಮೆಲ್ಲರ ಮಾತಿನಿಂದ ಗೊತ್ತಾಗ್ತಿದೆ. ಯಾಕಂದ್ರೆ ತಾವೆಲ್ಲ ವರ್ಕ್ ಮಾಡಿದ್ದೀರಾ. ಬಟ್ ನಾನು ಅದಕ್ಕಿಂತ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ ಕ್ರೈಮ್ ನಡೆದಿರ್ತಕ್ಕಂಥ ವಿಚಾರ. ಸೊ ಅದ್ರ ಬಗ್ಗೆ 3 ಜನ ಅತಿಥಿಗಳ ಜೊತೆ ಮತ್ತೆ ಮಾತುಕತೆಯನ್ನು ಮುಂದುವರಿಸ್ತೀವಿ.